ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ನಾನು ತುಂಬ ಸಿಂಪಲಾಗಿ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಕ್ರೋಶಾ ಕುಚ್ಚು ಹಾಕ್ತಾಯಿದ್ದೀನಿ. ಸೊ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ತುಂಬ ಥರ ಇದೆ, ಬಟ್ ಈ ಸ್ಲ್ಯಾಂಟಿಂಗ್ ಆರ್ಚ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಹೇಗೆ ಹಾಕೋದು ಅಂತ ನೋಡೋಣ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂದರೆ ಮೈಸೂರು ಸಿಲ್ಕ್ ತೊಗೊಂಡಿದ್ದೀನಿ. ನೀವು ಇದನ್ನು ಯಾವ ಸೀರೆಗೆ ಬೇಕಾದ್ರೂ ಡಿಸೈನ್ ಹಾಕ್ಬೋದು. ವಿತ್ ಕುಚ್ಚು ಕೂಡ ಕಟ್ಬೋದು, ವಿತೌಟ್ ಕುಚ್ಚು ಕೂಡ ಈ ಡಿಸೈನ್ನ ಮಾಡ್ಬೋದು. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಹಾಕೋದಂತ. ಗೈಸ್, ಡಿಸೈನ್ ಈ ರೀತಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಥ್ರೆಡ್ ವರ್ಕ್ ಇದೆ. ಸೊ ಇದನ್ನು ಇವಾಗ ಶುರು ಮಾಡೋಣ. ಫಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಸೀರೆ ತೊಗೊಂಡಾಗಲೇ 2 ಸಲ ಸಿಂಗಲ್ ಕ್ರೋಶೆ ಹಾಕೋಬೇಕು. ನಾನು ಹಾಕೋತಾ ಇದ್ದೀನಿ ಈಗ. ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ ಹಾಕ್ಕೊಳ್ಳಿ. ಐದು ಚೈನ್ ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡಿ. ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಪಕ್ಕನೇ. 2 ಸಲ ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ಲ ತೆಗೆದು ದಾರಾನ ಮೇಲ್ ಮಾಡಿ. ಇವಾಗ ಬೀಡ್ ಯೂಸ್ ಮಾಡೋಣ. ಬಿಗ್ ಬೀಡ್ ಗೈಸ್ ಯಾವುದಾದ್ರೂ ಯೂಸ್ ಮಾಡಿ. ನಾನು ಈ ಥರ ಫ್ಲವರ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆ ಬೀಡ್ ಯೂಸ್ ಮಾಡಿ. ಸೊ ನೀಡಲ್ ಒಳಗಡೆ ಬೀಡ್ ಹಾಕೋಣ. ಥ್ರೆಡ್ ಒಳಗಡೆ ನೀಡಲ್ ಹಾಕಿ ಬೀಡನ್ನ ಫಿಕ್ಸ್ ಮಾಡೋಣ. ಫಿಕ್ಸ್ ಆದಮೇಲೆ ಬೀಡನ್ನ ಲಾಕ್ ಮಾಡಿ ಒಂದು ಸಲ. ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ತಂದು ಕ್ರಾಸಲ್ಲಿ ಹಾಕ್ಬೇಕು. ಈ ಥರ ಕ್ರಾಸ್ ಮಾಡಿ ಒಂದು ಕಂಬ ಥರ ಬರಬೇಕು. ಇವಾಗ ನೀವು ಅದನ್ನು ಸ್ವಲ್ಪ ಎಳ್ಕೊಳ್ಳಿ ನೀಡಲಿಂದ ಮೇಲೆ. ಲಾಕ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3ನ್ನ 2 ಮಾಡಿ, 2ನ್ನ 1 ಮಾಡಿ. ಈಗ 1 ಡಬಲ್ ಕ್ರೋಶೆ ಆಯಿತು. ಇವಾಗ 2 ಚೈನ್ ಹಾಕ್ಕೊಳ್ಳಿ. 1 2. ಈಗ ಮತ್ತೆ ನೀಡಲ್ ಮೇಲೆ ದಾರ, ಈ ಗ್ಯಾಪ್ ಇದೆಯಲ್ಲ ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ನೀಡಲು ಮತ್ತೆ ದಾರ ತಂದು, ಈಗ ನೀಡಲ್ ಮೇಲೆ 3 ದಾರ ಇದೆ, 3ನ್ನ 2 ಮಾಡಿ, 2ನ್ನ 1 ಮಾಡಿ. ಈಗ ಡಬಲ್ ಕ್ರೋಶೆ 11 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 2 ನೀಡಲ್ ಮೇಲೆ ದಾರ ತಗೊಳ್ಳಿ. ಇದರೊಳಗಡೆ ನೀಡಲ್ ಹೋಗಿ, ನೀಡಲ್ ಮೇಲೆ ಇವಾಗ 3 ದಾರ ಇದೆ, 3ನ್ನ 2 ಮಾಡಿ, 2ನ್ನ 1 ಮಾಡಿ. ಗೈಸ್ ಇವಾಗ 11 ಡಬಲ್ ಕ್ರೋಶೆ ಹಾಕಿದಾಗಿದೆ. ಸೊ ನಾವು 2 ಚೈನ್ ಹಾಕಿ ಶುರು ಮಾಡಿದ್ವಲ್ಲ ಸ್ಟಾರ್ಟಿಂಗ್, ಅದು ಕೌಂಟ್ ಇಲ್ಲ. ಸೊ 11 ಆದಮೇಲೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಿ ಕರೆಕ್ಟಾಗಿ ನೋಡಿಕೊಂಡು. ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. ಮತ್ತೆ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು. ಇವಾಗ ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಆದಮೇಲೆ 1 ಚೈನ್ ಹಾಕಿ, 1 ಚೈನ್ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು, ಈ ಹೋಲ್ಗಳು ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ನಾವು ಡಬಲ್ ಕ್ರೋಶೆ ಹಾಕಿರೋದು, ಈ ಹೋಲ್ ಒಳಗಡೆ ನೀಡಲ್ ಹಾಕಿ ಮತ್ತೆ ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ 3 ದಾರ ಇದೆ, 3ನ್ನ 2 ಮಾಡಿ, 2 ಆದಮೇಲೆ ಮತ್ತೆ 1 ಚೈನ್ ಹಾಕಬೇಕು. ಇದನ್ನು ಮರಿಬೇಡಿ, ಇದು ಬೇಕು ನಮಗೆ. ಮತ್ತೆ ನೀಡಲ್ ಮೇಲೆ ದಾರ, ಹೋಲ್ ಒಳಗಡೆ ನೀಡಲ್ ಹಾಕಿ ಡಬಲ್ ಕ್ರೋಶೆ, 3ನ್ನ 2 ಮಾಡಿ, 2ನ್ನ 1 ಮಾಡಿ, ಮತ್ತೆ 1 ಚೈನ್, ಮತ್ತೆ ನೀಡಲ್ ಮೇಲೆ ದಾರ, ಮತ್ತೆ ಹೋಲ್ ಒಳಗಡೆ ನೀಡಲ್. ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ, ನೋಡ್ಕೊಂಡು ಹಾಕಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಎಲ್ಲ ಹೋಲ್ಗೂ ಇದು ಮಾಡಿ. 1 ಚೈನ್, ನೀಡಲ್ ಮೇಲೆ ದಾರ, ಹೋಲ್ ಒಳಗಡೆ ನೀಡಲ್, ನೀಡಲ್ ಮೇಲೆ ಇವಾಗ 3 ದಾರ ಇದೆ, 3ನ್ನ 2 ಮಾಡಿ, 2ನ್ನ 1 ಮಾಡಿ. ಇವಾಗ ಡಬಲ್ ಕ್ರೋಶೆ ಆಗಿದೆ. 1 ಚೈನ್ ಮತ್ತು ಡಬಲ್ ಕ್ರೋಶೆ ಹಾಕೊಂಡಿದ್ದು, ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ಸೀರೆ ಉಲ್ಟಾ ಆದಮೇಲೆ ನೋಡಿ ಈ ಥರ ಗ್ಯಾಪ್ ಕಾಣುತ್ತಲ್ಲ ಪ್ರತಿಯೊಂದರಲ್ಲೂ. ಈಗ ನೀಡಲ್ನ ಇದರೊಳಗಡೆ ಹಾಕಿ ದಾರನ ಎಳ್ಕೊಡಿ, ಲಾಕ್ ಮಾಡಿ. ಮತ್ತೆ ಇವಾಗ 3 ಚೈನ್ ಹಾಕ್ಕೊಳ್ಳಿ.
ಈ 3 ಚೈನ್ ಆದಮೇಲೆ ಮತ್ತೆ ಅದೇ ಜಾಗದೊಳಗಡೆ ಹಾಕಿ ನೀಡಲ್ನ ಮತ್ತೆ ದಾರ ಎಳ್ಕೊಂಡು ಲಾಕ್ ಮಾಡಿ. ಒಂದು ಪಿಕಾರ್ಡ್ ಸಿಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದ್ರ ಪಕ್ಕನೇ ನೋಡಿ ಮತ್ತೊಂದು ಹೋಲ್ ಇದೆ, ಡಬಲ್ ಕ್ರೋಶೆ ಮಧ್ಯದಲ್ಲಿ ಹೋಲ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ಲಾಕ್ ಮಾಡಿ. ಮತ್ತೆ 3 ಚೈನ್, ಆದಮೇಲೆ ಮತ್ತೆ ಅದೇ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರ ಬಂದಮೇಲೆ ಲಾಕ್ ಮಾಡಿ. ನೋಡಿ ಪಕ್ಕನೇ ಈ ಥರ ಹೋಲ್ ಇರುತ್ತೆ, ನೀಡಲ್ನ ಈ ಹೋಲ್ ಒಳಗಡೆ ಹಾಕಿ ದಾರನ ತಗೊಳ್ಳಿ, ಲಾಕ್ ಮಾಡಿ. ಮತ್ತೆ 3 ಚೈನ್ ಹಾಕ್ಕೊಳ್ಳಿ, ಮತ್ತೆ 3 ಚೈನ್ ಆದಮೇಲೆ ಅದೇ ಹೋಲ್ ಒಳಗಡೆ ನೀಡಲ್ ಹಾಕಿ ಲಾಕ್ ಮಾಡಿ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಎಲ್ಲ ಹಾಕಾದ್ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಸೀರೆಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳಿ, ಪಕ್ಕನೇ ಹಾಕ್ಕೊಳ್ಳಿ, ದೂರ ಬೇಡ. ಸೊ ಇವಾಗ ಮತ್ತೆ 5 ಚೈನ್ಸ್, ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಸೀರೆಗೆ ಲಾಕ್ ಮಾಡಿ. ಮತ್ತೆ ಒಂದು ಸಿಂಗಲ್ ಕ್ರೋಶ್ ಹಾಕೊಳ್ಳಿ ಅದ್ರ ಪಕ್ಕನೇ. ನೀಡಲ್ನ ತೆಗೆದು ದಾರನ ಮೇಲೆ ಮಾಡಿ ಒಂದು ಬೀಡ್ ಹಾಕಿ, ಈಗ ಬೀಡನ್ನ ಹಾಕ್ಕೊಳ್ಳಿ, ಬೀಡನ್ನ ಲಾಕ್ ಮಾಡಿ. ಲಾಕ್ ಆದಮೇಲೆ ಇವಾಗ ನೀಡಲ್ ಮೇಲೆ ದಾರ ತಗೊಳ್ಳಿ, ಲಾಕ್ ಆದಮೇಲೆ ಬೀಡು ಈ ಥರ ಕ್ರಾಸಾಗಿ ಇಟ್ಕೊಳ್ಳಿ ಬಟ್ಟೆಗೆ. ನೀಡಲ್ನ ಡಬಲ್ ಕ್ರೋಶೆ ಮಾಡಿ. ಇವಾಗ ನೀಡಲ್ ಮೇಲೆ 3 ದಾರ ಇದೆ, 3ನ್ನು 2 ಮಾಡಿ, 2ನ್ನು 1 ಮಾಡಿ. ಇವಾಗ 2 ಚೈನ್ ಹಾಕ್ಕೊಳ್ಳಿ, 1 2. ನೀಡಲ್ ಮೇಲೆ ದಾರ, ಇವಾಗ ಡಬಲ್ ಕ್ರೋಶೆ. ಈ ಚೈನ್ ಏನು ಹಾಕ್ಕೊಂಡ್ವಿ ಈಗ ಅದರೊಳಗಡೆ ನೀಡಲ್ ಹಾಕಿ ಡಬಲ್ ಕ್ರೋಶೆ, 11 ಡಬಲ್ ಕ್ರೋಶೆ ಮಾಡಿ. ಈ 2 ಚೈನ್ ಹಾಕಿದ್ದು ಕೌಂಟ್ ಇಲ್ಲ, ಅದಲ್ಲದೆ 12 ಹಾಕ್ಕೊಳ್ಳಿ. ಇದೇ ಥರ ಮುಂದುವರಿಸಿ ಸೇಮ್ ಡಿಸೈನ್ ಬರುತ್ತೆ. ಸೊ ಫೈನಲ್ ಎಂಡಿಂಗ್ ಬಂದಿದ್ದೀವಿ. ಸೊ 2 ಸಲ ಸಿಂಗಲ್ ಕ್ರೋಶೆ ಹಾಕೋಬೇಕು, 5 ಚೈನ್ ಹಾಕ್ಕೊಳ್ಳಿ. ಸೊ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡಿ. 5 ಚೈನ್ ಹಾಕೊಂಡ್ಮೇಲೆ ನನಗೆ 2 ಸೈಡ್ ಒಂದೇ ಥರ ಬಂದಿದೆ ಕುಚ್ಚು ಕಟ್ಟೋದು. ಆ ಸೈಡ್ ಕೂಡ ಕುಚ್ಚು ಕಟ್ಬೋದು, ಈ ಸೈಡ್ ಕೂಡ ಕುಚ್ಚು ಕಟ್ಬೋದು. ಸೇಮ್ ಬಂತು ಡಿಸೈನ್ ಸೀರೆ ಕೂಡ. ಈಗ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಆದಮೇಲೆ 2 ಚೈನ್, ಥ್ರೆಡ್ನ ಕಟ್ ಮಾಡಿ ಈ ಥರ ತೆಗೀರಿ. ಇವಾಗ ಲಾಕ್ ಆಯಿತು. ಇದನ್ನು ಗ್ಲೋಯಿಂದ ಅಂಟಿಸ್ಬಿಡಿ. ನೋಡಿ ಫುಲ್ ಫಿನಿಶ್ ಆಗಿದೆ. ಇದಕ್ಕೆ ಕುಚ್ಚುಕಟ್ಟು ತೋರಿಸ್ಬೇಕಷ್ಟೇ ಇನ್ನು. ಸೊ ಕುಚ್ಚುಕಟ್ಟು ತೋರಿಸ್ತೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತಾ ಇದ್ದೀನಿ ಈ ಡಿಸೈನ್. ಸೊ ನೀವು ಹಾಕಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.